ಅತ್ತಿಯರ ಅಡುಗೆ ಏನು ಮಾಡಲಿರಿ? ಅಡುಗೆ ಏನು ಮಾಡಬೇಡ. ಮತ್ತು ಅಲ್ಲಿ ಗೌಡ್ರ ಮನ್ಯಾಗ ಇವತ್ತು ಹಬ್ಬ ಇರ್ತೈತಲ್ಲ, ಅವ್ರು ಕೊಡ್ತಾರನ್ನ ನೋಡೋಣ. ಅವ್ರು ಕೊಡಲಿಲ್ಲ ಅಂದ್ರೆ ಬಂದು ಒಂದಿಟ್ಟು ಅನ್ನಕ್ಕೆ ಇಟ್ಕೊಳ್ಳೋಣ. ಒಂದೇಳೆ ಅವ್ರು ಕೊಟ್ರಂದ್ರೆ ಮತ್ತು ಇಲ್ಲಿದು ಅಲ್ಲಿದು ಉಳಿತೈತಿ, ಬೇಡ ನೋಡಿ ಮಾಡೋಣ. ಆ ಹುಡುಗಿ ಕೊಟ್ಟು ಚಂದಾಗಿ ಎಣ್ಣೆ ಹಚ್ಚಿ ಜಳಕ ಮಾಡಿಸ್. ನೀನು ಎಣ್ಣೆ ಹಚ್ಕೊಂಡು ನೀರು ಹಾಕು, ಎಳ್ಳು ಹಾಕೊಂಡು ಎರಡು ನೀರಾಗ. ಅವ ಎಲ್ಲಿ ಹೋಗ್ಯಾನ ನಿನ್ನ ಗಂಡ? ಎಲ್ಲಿ ಹೋಗ್ಯಾನ ನೋಡ್ರಿ ಅತ್ತಿಯರ, ಮುಂಜಾನೆ ಹೋಗ್ಯಾನ್ರಿ. ಇನ್ನೇಲಿ ಹೀಗೆ ಬರಕ್ಕೆ ಹೋಗಿರ್ತಾನ. ಬಂದು ನೋಡು, ನೆನೆಸ್ತಿದ್ದಂಗನ 100 ವರ್ಷ ಆಯಸ್ ಅದಕ್ಕೆ. ಅದೇ ಯಾವಾಗ ಶೆಟ್ಟಿತೈತಿ? ದೌಡ್ ಶೆಟ್ಟಿಯಂಗಿಲ್ಲದು, ನಮ್ಮ ಜಲಮ ತೆಗದೆ ಶೆಟ್ಟಿತೈತಿ ಅದು. ಬಂದು ನೋಡಲಿ ನಿನ್ನ ಗಂಡ. ರೀ ಇವತ್ತು ಹಬ್ಬ ಐತಿ, ನಡೀರಿ ಎಣ್ಣೆ ಹಾಕ್ಕೊಂಡು ಜಳಕ ಮಾಡಬೇಕು. ಬರೀ ಎಣ್ಣೆ ಹಾಕ್ತೀನಿ. ಹಲೋ ಮೈ ಡಿಯರ್ ವೈಫ್, ನಾವು ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿದ್ದೇವೆ, ಹಾಗಾಗಿ ನಮಗೆ ಎಣ್ಣೆ ಅವಶ್ಯಕತೆ ಇಲ್ಲ. ಸರಿ, ನಾವು ಟೇಕ್ ರೆಸ್ಟ್ ಮಾಡಬೇಕು. ಸರಿ ಬಿಡು. ಬಿಕ್ಕಿ ಭಾಡೆ, ನೀ ಹೊಟ್ಟೆ ಒಳಗೆ ಹಾಕ್ಕೊಂಡಿದ್ದು ಎಣ್ಣೆ ಹೇಳಾಕತ್ತಿಲ್ಲ, ನಾವು ತಲೆಗೆ ಹಾಕ್ಕೊಳ್ಳೋ ಎಣ್ಣೆ ಹೇಳಾಕತ್ತೀವಿ. ಎಣ್ಣೆ ಹಾಕ್ಕೊಂಡು ಜಳಕ ಮಾಡು. ಇವತ್ತರ ವರ್ಷಕ್ಕೊಂದು ಸಂಕ್ರಮಣ ಬರೋದು ಚಂದಾಗಿ. ಮೊದಲಂಡೆ ಅವರು ಗರಂ ಆಗ್ಬಿಟ್ಟಿದ್ದಾರೆ. ಯಾವ ನೀ ಹೇಳ್ದಲ್ವೇ, ನಾ ಹಾಕೋತೇನೆ ಎಣ್ಣೆ. ಹಾಕೋಬೇಕಲ್ಲ, ಹಾಕೋತೇನೆ. ಡೋಂಟ್ ವರಿ, 5 ಮಿನಿಟ್ಸ್ ವೇಟ್ ಮಾಡಿರಿ, ಎಣ್ಣೆ ಹಾಕೊಂಡು ಬಂದ್ಬಿಡ್ತೀನಿ. ಬಸ್ಯಾ, ಭಾಡ್ಕೋ, ಎಲ್ಲಿ ಹೊಂಟಿಲ್ಲ? ಯಾವ ನೀ ಸುಮ್ಮನೆ, ನೀ ಹೇಳ್ದಲ್ಲ ಈ ವರ್ಷಕ್ಕೆ ಒಂದು ಸಲ ಬರ್ತೈತಿ ಈ ಎಣ್ಣೆ ಹಾಕೋತ, ಅದಕ್ಕೆ ಎಣ್ಣೆ ಹಾಕೊಂಡು ಬರೋಕೆ ಹೊಂಟೀನಿ. ಒಂದು 5 ಮಿನಿಟ್ ವೇಟ್ ಮಾಡಿ. ಹೊಂಟು ನೋಡುವ ರತ್ನವ, ಎಣ್ಣೆ ಹಾಕ್ಕೊಂಡು ಬಾ ಅಂದ್ರೆ ನಿನ್ನ ಗಂಡ ಕುಡಿಯೋದ ಲಕ್ಷ್ಯ ಆಗಿರ್ತೈತಿ. ಅವ್ಗೆ ಚಂದ ಒಟ್ಟು ತಿಳಿಸಿ ಹೇಳು, ಮನ್ಯಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಜಳಕ ಜಾಡಿಸಂತಂದು ಹೊಂಟ ನೋಡವ. ಮತ್ತೆ ಹೀಗೆ ಬರಕ್ಕೆ ಹುಚ್ಚಿನ. ರೀ ಇವತ್ತು ಸಂಕ್ರಮಣ ಐತಿ, ಎಳ್ಳು ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ಒಂದಿಟ್ಟು ಜಳಕ ಮಾಡಿರಿ. ಒಂದಿಟ್ಟು ಎಳ್ಳು ಬೀರೋದೈತಿ, ಹಂಗೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಇವತ್ತು ಸಂಕ್ರಾಂತಿ, ಅದಕ್ಕೆ ನೀವು ಜಳಕ ಮಾಡೋದು ಹೇಳ್ತಿದ್ರಿ. ಓಕೆ, ನೀವು ಹೇಳಿದ ಮೇಲೆ ಜಳಕ ಮಾಡ್ದೇನೆ, ಎಣ್ಣೆನ ಹಾಕೋತೇನೆ. ಓಕೆ ಓಕೆ. ಇಲ್ಲೇ ನೋಡ್ಕೊಂಡು ಏನು ನಿಂತ್ಕೊಂತೀಯ ರತ್ನಮ್ಮ? ಹೋಗು, ಆ ನೀರಲ್ಲಿ ಬಂದಾತ ನೋಡು. ಅದಕ್ಕೆ ಒಂದಿಟ್ಟು ಇನ್ನೊಂದು 4 ಕಟ್ಟಿಗೆ ಹೋಗಿ ಇವ್ರಿಗೂ ಇಬ್ರಿಗೂ ಎಣ್ಣೆ ಹಾಕೋ, ನೀನೊಟ್ಟು ಹಾಕೋ, ನಾನು ಬರ್ತೀನಿ. ನಡಿ ಹಚ್ತೀನಿ ನಾನು. ಒಂದಿಟ್ಟು ಒಲಿ ಉರಿ ಮುಂದೆ ನೋಡ್ಕೊಂಡ ಕುಂದ್ರಿ. ಮತ್ತೆ ಒಂದಿಟ್ಟು ನಾಷ್ಟ ಏನಾರ ಮಾಡಿ ಸದ್ಯಕ್ಕೆ. ಗಂಗವಕ್ಕ ಶಟ್ರ ಬಾ ರತಮ್ಮ, ಬಾ ಕುಂದ್ರ ಬಾ. ನೋಡ್ಬೇಕು ಗಂಗವಕ್ಕ, ನಾ ಇಲ್ಲಿ ಕುಂದ್ರಾಕ್ ಬಂದಿಲ್ಲ. ನಿಮ್ದು ಅಂಗಡಿ ಬಾಕಿ ಎಷ್ಟು ದಿನದಿಂದ ಐತಿ? ಕೊಡ್ರಿ ದೌಡ್ ಅದನ್ನ. ಅಲ್ಲ, ಬಂದು ತೊಗೊಂಡು ಹೋಗ್ತೀರಿ, ಬಾಕಿ ಮಾತ್ರ ಕೊಡೋದೇ ಇಲ್ಲ. ಎಷ್ಟಾಗೈತೆ ಅನ್ನೋದ್ರ ಗೊತ್ತೈತಿ? 4,500 ರೂಪಾಯಿ ಆಗೈತಿ ನಿಮ್ದು ಬಾಕಿ. ಯಾವಾಗ ಕೊಡ್ತೀರಿ ಅದನ್ನ? ತಮ್ಮ ಕೊಡ್ತೇನೆ ತಮ್ಮ, ಒಂದು 15 ದಿನ ಟೈಮ್ ಕೊಡು. ನಮ್ಮದು ಪಗಾರ ಕೊಟ್ಟಿಲ್ಲ, ನಂದು ನನ್ನ ಸೊಸಿದು. ಅದಕ್ಕೆ ಕೊಟ್ಟರ ಮೇಲೆ ನಿಂದು ತಂದು ಕೊಟ್ಟತೇನೆ ತಮ್ಮ. ಓಟು ತೀರಿಸ್ತೇನೆ ಈ ಸಲ. ನೋಡಬೇಕ, ಓಟು ಕೊಡೋಕ್ಕಾಗಲಿಲ್ಲ ಅಂತ ತೊಡೆನಾರ ಕೊಟ್ಟು ದೌಡು ಮುಟ್ಟಿಸ್ರಿ ನೀವು. ಸುಳ್ಳ ಓಟು ಕೊಡ್ತೀನಿ ಅಂತ ಯಾವಾಗಲೂ ಹೇಳ್ತೀನಿ, ಆದ್ರೆ 1 ರೂಪಾಯಿನೂ ಕೊಡೋದಿಲ್ಲ. ಈ ಸಲ ಓಟು ಕೊಡೋಕ್ಕಾಗಿಲ್ಲ, ಒಂದು ಅರ್ಧನಾರ ಕಟ್ಟುವ ನೀನು. ಆತಮ್ಮ, ನೀ ಏನಿಲ್ಲ ಬರಕ್ಕೆ ಹೋಗ್ಬೇಡ, ನಾನು ಅಂಗಡಿ ಹತ್ರ ಬಂದು ಕೊಡ್ತೀನಿ. ದೌಡ್ ತಂದು ಕೊಡ್ರಿ. ಎಲ್ಲಾರು ಹಿಂಗ ಬಾಕಿ ಉಡಿಸ್ಕೊಂಡ್ರೆ ನಾ ಅಂಗಡಿಗೆ ಮಾಲ್ ಹಾಕೋದು ಹೆಂಗ? ಎಲ್ಲಾರು 3,000-4,000 ರೂಪಾಯಿ ಅಂಗಡಿ ವೆಚ್ಚ ತೊಗೊಂಡೋಕಿರಿ, ಬಾಕಿ ಬರ್ಸ್ತೀರಿ, ಹೊಕ್ಕಿರಿ, ಯಾರು ಕಟ್ಟೋದೇ ಇಲ್ಲ. ನಾವು ಹೆಂಗ ಮತ್ತೆ ಅಂಗಡಿಗೆ ಹೊಳ್ಳಿ ಮಾಲ್ ಹಾಕ್ಸೋಣವ? ಯಾಕ ನೀವ ಹೇಳ್ರಿ, ಕಟ್ರಿ ಆ ದೌಡು. ಆತ ಹೇಳ್ತಮ್ಮ, ಇನ್ನೊಂದು ವಾರ 15 ದಿನದಾಗ ಕಟ್ಟತೇನೆ. ನೀ ಹೇಳ್ದಂಗೆ ಪೂರಿ ಕಟ್ಟಿಲ್ಲ ಅಂದ್ರೆ ಒಂದು ತಾಡ್ಯಾರ ಕಟ್ತೀನಿ. ಆತು. ಖರೆ ಅಂದ್ರೆ ನಿಂತು ವಸೂಲಿನ ಮಾಡ್ಬೇಕು ಅನ್ಕೊಂಡಿದ್ದೆ. ಇವತ್ತು ಹಬ್ಬ ಐತಿ, ಅದಕ್ಕೆ ನಾನು ಸುಮ್ಮನೆ ಹೊಂಟೀನಿ. ದೌಡ್ ಕಟ್ರಿ. ಅದು ಕಟ್ತೀನಿ. ಶೆಟ್ಟಿನ ನಮ್ಮ ಮಗ ಮಂದಿರಿ ಅಟ್ರ ತಿನ್ಬೇಕತ್ತದಾನು. ರೇ ಕುಡುಕ್ ಸುಳೆ ಮಗನ, ನನಗೆಲ್ಲ ಕೇಳಿಸೈತಿ ನೀ ಅಂದಿದ್ದು. ನಾ ಇನ್ನೂ ಇಲ್ಲೇ ಅದೇನಿ ಅಂತೀನಿ. ನಾ ಯಾರ್ದು ಹರಾಮಿ ತಿಂದಿಲ್ಲೇ, ನಿನ್ನಂಗೆ ಕುಡಿದು ಊರಾಗ ಹರಿಗಾಡೋದಿಲ್ಲ. ನೀ ಎತ್ತಾಗಿ ದುಡಿದು ಅಂಗಡಿ ನಡ್ಸಾಕತ್ತೀನ. ನಾನು ಎಷ್ಟೋ ಇವ್ರಿಗೆಲ್ಲ ಹೆಣ್ಮಕ್ಳಿಗೆ 6 ತಿಂಗಳ ಕಿರಾಣಿದು ಬಾಕಿ ಕಟ್ಟಿಲ್ಲ ಅಂದ್ರೆ ಸಾಮಾನು ಕೊಡ್ತೀನ, ತಿಳ್ಕೊ. ನೀ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ಮಾತಾಡಿದ್ರೆ ನೋಡು ಮತ್ತೆ ನಿನಗೆ ಚಪ್ಪಲ್ ಪೋಣಿಸ ಕಟ್ತೀನಿ ಕೊಳ್ಳಾಗ ಮಗನ. ಏನು ಅನ್ಕೊಂಡಿಲಿ? ಏನಿಲ್ಲ ಶೆಟ್ಟಿ, ಎಟ್ಟು ಕೊಡ್ಬೇಕಲ್ಲ ಏನಿದೆ? ಏನಿಲ್ಲ, ನೀನು ಭಾಳ ಎಗರಾಡ್ತಿ ಹೊಟ್ಟೆ ಬಿಟ್ಕೊಂಡು. ಆ ಕಾಯಿ ನೋಡಿ ತಿಂದು ಬ್ಯಾಟ್ನಾಗ ಕೂತೈತೆ. ನೀನು ತಿಂದಿದ್ದು ಕೂಳಲ್ಲ ಆ ಬ್ಯಾಟ. ನಾವು ಆನೆ ಮುಂಗಾಲಾಗ್ಯಾವ. ಕಾಯಿ ನೋಡ್ಕೊಳ್ಳಲ್ಲ, ನೀನು ಕಾಯಿ ನೋಡ್ಕೊಂಡು ಮೊದಲು ಶೆಟ್ಟಿ ನನ್ನ ಮಗನ ಕಾರ ನೆಟ್ಲೆಂಟ ಕಾರಣ ಮಾಡ್ಕೊಂಡು ನನಗೆ ಬರ್ತೀಯಲ್ಲ ಹೇಳಕ್ಕೆ. ನನ್ನ ಮಗನ ನೀನು ತೆಗೆದ ಬಿಡ್ತೀನಿ. ಬಾರ್ಲಿ ಬಾ, ಯಾರು ತೆಗಿತಾರ ನೋಡೋನು. ಜಾಡ್ಸಿ ವಾದ್ಯ ಅಂದ್ರೆ ನೋಡಿ ನೀನು ನನ್ನ ಮಗನ. ನೀನು ಶಟದ ಹೊಕ್ಕಿ ಇವತ್ತು ಹಾಬಾರ್ ಸುಮ್ಬಿಟ್ಟೇನಿ ನಾನು ನಿನ್ನ.
ಯಪ್ಪ ತಮ್ಮ, ನಿನ್ನ ಕೈ ಮುಗಿತೇನಪ್ಪ. ಆ ಕುಡು ದೇಶದಾಗ ಏನಾರ ಮಾತಾಡ್ತಾನ, ನೀ ಹೋಗ್ಯಪ್ಪ. ಏನು ಅದನ್ನೇನು ಮನ್ಸಿಗೆ ಹಾಕೋಬೇಡ. ಏ ಭಾಷೆ, ಸುಮ್ಮನೆ ಕುಂದ್ರಲ್ಲ. ಹೀಗೆ ಬಂದಿದ್ದು ಅಲ್ದ ಮಂದಿ ಮ್ಯಾಗ ಜಗಳಕ್ಕೆ ಬೀಳ್ತೇನ? ಸುಮ್ ಕುಂಡ್ರಾಕ್ ಬರ್ತೈತಿಲ್ಲ ನಿನಗೆ? ನನಗೆ ಯಾರು ಬುದ್ಧಿ ಹೇಳಕ್ಕೆ ಬರಬೇಡ್ರಿ. ಆ ಶರ್ಟ್ ಎಷ್ಟು ನೀ ಹತ್ತದ ನನ್ನ ನನಗೆ ಹೊರತೈತಿ. ನೀ ನನಗೆ ಅದೆಲ್ಲ ಹೇಳಕ್ಕೆ ಬರಬೇಡ. ಲೇ ಶರ್ಟಿ ನನ್ನ ಮಗನ, ನೀನು ನಿನ್ನ ಈ ವಯಸ್ಸನ್ನು, ನಿನ್ನ ಹೆಂಡತಿ ವಯಸ್ಸನ್ನು, ನೀನು ಈ ಮುದಕ್ಕಾಗಿದ್ದಿ. ಆ ಹರೇ ಹುಡುಗಿ ಲಗ್ನ ಮಾಡ್ಕೊಂಡು ಜೀವನ ಸಟನಷ್ಟು ಮಾಡಿ ನೀನು ನನಗೆ ಹೇಳಕ್ಕೆ ಬರ್ತೇನಲ್ಲ. ಇಲ್ಲೇ ನಿನ್ನಂಗ ನಾನು ಹೆಂಡ್ತಿ ಕಟ್ಕೊಂಡು ಕೂಳು ಇಲ್ದಂಗನ ಮಂದಿ ಮನೆ ಮುಸುರಿ ತಿಕ್ಕ ಕಳ್ಸಂಗಿಲ್ಲ. ನಾ ಎಷ್ಟು ಸಣ್ಣ ವಯಸ್ಸಿನ ಹುಡುಗಿ ಲಗ್ನ ಮಾಡ್ಕೊಂಡ್ರು ಆಕಿನ ಮನ್ಯಾಗ ಇಟ್ಕೊಂಡು ಕೂಳು ಹಾಕ್ತೀನಿ. ನಾ ಆಕಿನ ನೆಟ್ ಚಂದ ನೋಡ್ಕೊಂಡ ನೆನದ ಆಕಿನ ಬಂದು ಒಂದು ಸರಿ ಕೇಳು. ನಿನ್ನಂಗ ಮಂದಿ ಮನೆ ಹೆಂಡ್ತಿ ಮುಸುರಿ ತಿಕ್ಕಾಕ ಕಳ್ಸೋದು, ಹೆಂಡ್ತಿ ದುಡ್ದಿದ್ರಾಗ ಹೇಳ್ತೀನಿ ನನ್ನ ಮಗ ಅಲ್ಲ ನಾನು. ನೀ ಕರೆಕ್ಟಾಗಿ ಕಲ್ಕೊಳ್ಳಿ ಬದುಕೋದನ್ನ ಮಂದಿಗೆ ಹೇಳಕ್ಕೆ ಬರಬೇಡ. ಏಯ್ ನೋಡ್ಲೇ ಬಸ್ಯ, ನೀನು ಕುಡುಕಾಗಿ ಅತಿ ಬುದ್ಧಿವಂತಿಗೆ ನೀ ಬೇರೆದ್ರ ಹತ್ರ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ. ನಾನು ಶೆಟ್ ಅದೀನಿ, ಲೆಕ್ಕಾಚಾರ ಮಾತು ಕೂಡ ನನಗೂ ಲೆಕ್ಕಾಚಾರ ಇರ್ತಾವು ತಿಳ್ಕೊ. ನನ್ನ ತಡವಿದೆ ಅಂದ್ರೆ ಮಗನ ನಿನ್ನ ತುಳ್ದ ಹೊಕ್ಕನಿ. ಹೋಲಿ ಬಿಡತಮ್ಮ, ಆ ಕುಡಿದ ನಿಷೇಧಾಗ ಏನಾರ ಅಂತಾನ ನೀ ತಲೆ ಕೆಡ್ಸ್ಕೊಬೇಡ. ಹೋಗಿ ಇನ್ನೊಂದು ವಾರದಾಗ ನಿನ್ನ ರೊಕ್ಕ ಒಟ್ಟು ಮುಟ್ಟಿಸ್ತೀನಿ ತಮ್ಮ. ಹೋಗ, ನಿನ್ನ ಕೈ ಮುಗಿತೀನಿ, ಹೋಗಪ್ಪ. ಲೇ ಮಗನ, ನಿಮ್ಮವ್ ಹೇಳ್ಯಾಳಂತ ಇವತ್ತು ಬದುಕೊಂಡಿ ನೀನು. ಇಲ್ಲ ಅಂದಿದ್ದು ನೀನು ಹಬ್ಬದ ದಿನ ಸಂಕ್ರಾಂತಿ ಖರಿ ಇಲ್ಲೇ ಬಿಡಿಸ್ತಿದ್ದೆ ನಿನ್ನ. ಕುಡಕ್ ಸುಡ್ಯ ಮಗನ ತಂದು ನಾಲ್ಕಣೆ ದುಡಿಯೋ ಯೋಗ್ಯತೆ ಇಲ್ಲ, ನನಗ ಮಾತಾಡಕ್ಕೆ ಬಂದಾನ. ಯಪ್ಪ ತಮ್ಮ, ಹೋಗಯ್ಯಪ್ಪ, ನಿನ್ನ ಕೈ ಮುಗಿತೇನೆ. ಹೋಗು. ಇನ್ನು ಹಬ್ಬದ ದಿನ ಎಲ್ಲ ಇಲ್ಲಿ ಹಾದಿರಂಪ ಬೀದಿರಂಪ ಮಾಡೋದು ಬೇಡ ಯಪ್ಪ. ಹೋಗ, ಕೈ ಮುಗಿತೇನೆ ಯಪ್ಪ ನಿನಗೆ. ಯಾಕ ನಾ ಇಲ್ಲಿ ಜಗಳ ಮಾಡಕ್ಕೆ ಬಂದಿಲ್ಲ, ಅವ ಹಂಗಂದಿದ್ದಕ್ಕೆ ಹೇಳಕ್ಕೆ ಬಂದೇನಿ. ಆತೇಳು ಕೊಡು ಹೊಕ್ಕೆನ್ನ. ಏ ಬಿಕ್ಕಿ ಭಾಡೆ ಅಂದ ಅನ್ಸ್ಕೊಡ ಚಂದಗೇಡಿ ಅನ್ನಂಗ ನೀನು ಎದಕ್ಕೆ ಬೇಕಲ್ಲ ಊರು ಸಾಬರಿ ಅಟ್ಟು ಮಾತಾಡ್ತಿಯಲ್ಲ. ಅವನದು 4,500 ರೂಪಾಯಿ ಅಂಗಡಿ ಬಾಕಿ ಕೊಡೋದೈತಿ. ತಿಂತಿಯಲ್ಲ 3 ಹೊತ್ತುನು. ತತ್ತಿ ಮಾಡ್ಕೊಡು, ಚಿಕನ್ ಮಾಡ್ಕೊಡು, ಅದು ಮಾಡ್ಕೊಡು, ಇದು ಮಾಡ್ಕೊಡು ಅಂತಂದು ಹೇಳ್ತಿತ್ತಿಯಲ್ಲ. ಅವ್ರ ಅಂಗಡಿಯಾಗ ತಂದಿದ್ದು ಬಾಕಿ ಐತಿ. ಕಟ್ಟದನ ಕಟ್ಟಿ ಮಾತಾಡೋಂಗ. ಎಷ್ಟು ಮಾತಾಡ್ತಿ? 4 ದುಡಿಯೋ ಯೋಗ್ಯತೆ ಇಲ್ಲ. ಅವ್ ಹೇಳ್ದಂಗೆ ಹೆಂಗಸರು ದುಡ್ದು ತಿಂತಿದ್ದಿ. ನಾಚಿಗೆ ಬರ್ಬೇಕು ನಿನ್ನ ಜಲಮಕ್ಕೆ. ಮತ್ತು ಅವಂಗ ಹಬ್ಬದ ದಿನ ಏರ್ಕೊಂಡು ಹೊಂಟಿನ ಕುಡೋ ದಿವಸದಾಗ ನಿನಗೆ ಚಪ್ಪಲ್ ಹರಿಸ್ತಾರ ಉಣಾನ್ ಮಂದಿ. ಹಿಂಗ ಮಾಡಿ ಅತ್ಯಾರ ಒಳಗೆ ಬರ್ರಿ. ಅದಕ್ಕೆ ಅಟ್ಟು ಹೇಳಿದ್ರು ಆಟ ಅದ್ರ 4 ಅಟ್ಟು ಬದಲಾಗುದಿಲ್ಲ. ನಾವು ಅಂದು ನಮ್ಮ ಬಾಯಿ ಹೊಲಸು ಮಾಡ್ಕೊಳ್ಳೋದು. ಯಾಕಂದ್ರೆ ಬಾಯಿ ಹೊಲಸು ಮಾಡ್ಕೋತೀರಿ ಹಬ್ಬದ ದಿನ. ಬರ್ರಿ, ಬೇರೆ ಕೆಲಸ ಅದ ನೋಡೋಣ. ಚಿಂಟಿ ಒಳಗೆ ಬಾ. ಹೋಗ್ರಿ. ಈಗ ನಿಮಗೆ ಶೆಟ್ಟಿನ ಹೆಚ್ಚಾಗ್ಯಾನ. ನಾನಂದ್ರೆ ನಿಮಗೆ ಗೊತ್ತಿಲ್ಲ. ನಾ ಏನು ಅನ್ನೋದು ಒಂದಲ್ಲ ಒಂದಿನ ನಿಮಗೆ ತೋರಿಸ್ತೇನೆ ಅಂದೆ. ಶೆಟ್ಟಿ ಮುಂದೆ ನನ್ನ ಗಮನ ಮಾಡ್ತಿರಲ್ಲ, ಆ ಶೆಟ್ಟಿ ಹೋಯ್ತು. ಅವ್ನು ಶೆಟ್ಟಿಗೆ ನಾನು ಒಂದಲ್ಲ ಒಂದಿನ ಅವ್ಗೆ ಸರಿಯಾಗಿ ಮಾಡಲಿಲ್ಲ. ನನ್ನ ಹೆಸರು ಕುಡ್ಕೊ ಬಸ್ಸನೇ ಅಲ್ಲ. ಸುಬ್ಬಕ್ಕ, ಓ ಸುಬ್ಬಕ್ಕ, ಓ ಬರ್ರಿ ಒಳಗ. ಬರ್ರಿ ಯಾಕ ಕುಂದ್ರ ಬರ್ರಿ. ಯಾಕಮ್ಮಲ್ಲವ ಸುಬ್ಬವಿಲ್ಲನ? ಅದಾರ್ರಿ ಬಂದ್ರಿ. ಸುಬ್ಬವ್ವ, ಏನಿದು? ಹೂನ, ನಮ್ಗ ಕಣ್ಣ ನಂಬಕ್ಕಾಗವಲ್ದಲ್ಲ. ಯವ ನಾ ಒಲ್ಲೆ ಅನ್ನಿವ. ನಮ್ಮಲ್ಲವ ಬೇಡ ಅಂದ್ರು ಕೇಳುವಲ್ಲ. ಹೊಡಿಟ್ಟು ತಯಾರು ಮಾಡಿಲಿ ಸಾಳ್ ನಾನು. ಏ ಚಂದ ಕಾಣತ್ತೀಯ ಸುಬ್ಬವ್ವ. ಗನ ಚಂದಾಗಿ ನೋಡಿ ಸೀರೆ, ಬೇತಾಳು ಮಣಿ, ತುರ್ಬಕು ಹಾಕ್ಕೊಂಡಿ. ವಾ ಎಷ್ಟು ಚಂದ ಕಾಣತ್ತಿ ಬರ್ತೈತೇನ? ಹೌದಾ? ಕರೇನಾ? ಥ್ಯಾಂಕು. ಹ್ಞೂ ಸುಬ್ಬಕ್ಕ, ಈ ಕಲರ್ ಕರೆಕ್ಟ್ ಒಪ್ಪೈತೆ ನೋಡಿ ನಿನಗೆ ಸೀರೆದು. ಗನ ಚಂದ ಕಾಣತ್ತೀವ. ನೀವು ಸೀರೆ ಎಲ್ಲ ಚಂದ ಉಟ್ಟಿರ. ಸಂಧ್ಯಾನ ನೋಡಿ ಅಂತ ಚಂದ ಉಟ್ಟ. ಯವ್ವ ನಿನ್ನಟ್ಟು ಏನು ಚಂದ ಕಾಣತ್ತಿಲ್ಲ ಬಿಡು. ಯಮಲ್ಲವ, ಅಯ್ಯ ಇವ್ಡಿಗೆ ಯಾಕೆ ಹಂಗ ನಿಂತೈತಿ? ಏನು ಹಾಕ್ಕೊಳ್ಳೋದಂಗನ? ಹೋಗ ಯವ್ವ, ಹೊಸ ಮದುವೆ ಅದಕ್ಕೆ ಬೇಕಾದಂಗೆ ನೀ ತಯಾರಾಗೋದು ಬಿಟ್ಟು ಸುಬ್ಬವನ್ ತಯಾರು ಮಾಡಿ ನಿಲ್ಲಿಸಿದೆಯಲ್ಲ. ಹೋಗು, ಚಂದ ಕಮ್ಮಗೆ ಸೀರೆ ಉಟ್ಕೊಂಡು ತಯಾರಾಗಿ ಹೋಗಿ ನೀನು. ಸೀರೆ ಚಂದ ಇಲ್ರಿ? ಇದ ಸೀರೆ ರೀ. ಏನಿಲ್ರಿ, ಒಂದಿಟ್ಟು ಬಳೆ ಹಾಕೊಳ್ಳೋದು, ಒಂದಿಟ್ಟು ಕೊಳ್ಳಿಗೆ ಒಂದಿಟ್ಟು ಹೂ ಹಾಕೊಳ್ಳೋದು ಅಟ್ಟ ರೀ. ನನಗೆಲ್ಲ ತಯಾರಾಗೇನ್ರಿ. ಆತಾತು, ಹಾಕೊಂಡವ ಹೋಗಿ ದೌಡು. ಎಲ್ಲರೂ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರೋಣ. ಇಲ್ರಿ ನೀವು ಹೋಗ್ರಿ, ನಾನು ಗುಂಡ ಹೋಗಿ ಕೊಟ್ಟು ಬರ್ತೀವಿ ಎಲ್ಲರಿಗೂ. ಭಾರಿ ಆತು ಬಿಡುವ. ಆತೇಳಿ ತಗೋರ ಕೊಡ ಸಂಧ್ಯಾ. ತಗೋರ ಸುಬ್ಬವ್ವ, ಎಳ್ಳು ಬೆಲ್ಲ ತಗೊಂಡು ಒಳ್ಳೇದು ಮಾತಾಡೋಣ. ಸುಬ್ಬವ್ವ ಎಳ್ಳು ಬೆಲ್ಲ ತಗೊಂಡು ಒಳ್ಳೇದು ಮಾತಾಡೋಣ. ಸುಬ್ಬಕ್ಕ ನಂದು ಅದೇ. ಬಾರ ಆ ಕಡೆ ಸರಸ್ವತಮ್ಮರ ಮನೆ ಕಡೆ, ಶರಣಮ್ಮರ ಮನೆ ಕಡೆ, ಶಂಕರಮ್ಮರ ಮನೆ ಕಡೆ ಎಲ್ಲ ಹೋಗಿ ಕೊಟ್ಟು ಬರೋಣ. ಆತ್ ನಡಿ ಹೋಗಿ ಬರೋಣ. ಅತ್ಗ್ಯಾರ ನೀವು ಹೋಗ್ಬರ್ರಿ. ನೀವು ಹೋಗಿ ಬಂದಮೇಲೆ ನಾ ಗುಂಡನ್ ಕರ್ಕೊಂಡು ಹೋಗ್ಬರ್ತೀನಿ. ಆತ ಸೂರಿ ಹುಷಾರು. ಮಕ್ಕೊಂಡಾನವ. ನಾನು ಕೇಳಿದ್ರಿ ಅದ ಮ್ಯಾಗ ಹಿಂಗೆ ಹೋಗ್ಯಾನಂತ ಹೇಳಿ. ಅವೇನಾರಿ ಅದ ಮ್ಯಾಗ ಒಟ್ಟು ತಿನ್ನಾಕರ ಕುಡಿಯಾಕರ ಕೊಡಾಯವ. ಆತ್ ಹೇಳ್ರಿ, ನೀವು ಹೋಗ್ಬಾ ಹೋಗ್ರಿ. ಎಲ್ಲಿ ಸುಬ್ಬಣ್ಣನ ಕಾಣುವಲ್ಲ ಎಳ್ಳು ಬೆಲ್ಲ ಕೊಡ್ಬೇಕಂದ್ರೆ? ಅಯ್ಯವ್ವ ಜಾಗ ಬಿಸ್ನೆಸ್ ಅದಾವ ನೋಡಿ. ಇಲ್ಲ ಕೋಟಿ ಟರ್ನೋವರ್ ಅವರು. ಇವತ್ತು ಹೊಲಕ್ಕೆ ಹೋಗ್ಯಾನ. ಬ್ಯಾಡ ಅಂದ್ರೆ ಕೇಳಿಲ್ಲ, ಇನ್ನ ಬಂದಿಲ್ಲ ನೋಡು. ಹೊಲಿವನ ಹೋಲಿ ಬಿಡು. ಬಾರ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರೋಣ ಸುಬ್ಬ. ನಡಿ ಹೊತ್ತಕ್ಕಿದ್ದ ಹೊಡೋಗಿ ಕೊಟ್ಟು ಬರೋಣ.
ಕೂದಲ ಬಿಡ್ಲಿ ಹೊಡಿಬಿಟ್ಟಿ ನಿನ್ನ ಕೂದಲ ಹಿಡಿದು ಯಾವ ಕೆಳಗತ್ತಿಲ್ಲ ನಿನ್ನ ಇಲ್ಲೇ ಕಸವರ್ಗಿ ನಾ ತಂದಲೆ ನೀ ಬಂದಿಯಲ್ಲೇ ನನಗೆ ಹೊಡಿತೀಯಲ್ಲೇ ಭಾಡ್ಯ ಏನ್ತಿ ಅವ್ವನ ಹೊಡೆದ್ ನೋಡ್ಕೊಂಡು ನಿಂತಿಯಲ್ಲ ಏನು ಬಂದಿದ್ದಿತ್ತು ನನಗೆ ಅವ ನೀ ಮಾಡೋದು ಹಂಗಾಯ್ತು ಹೇಳು ಅಂತಿ ಅಂತಿ ನಾನು ನಿನಗೆ ಮಗಳು ಸರಿಯಾದ ನನ್ನ ವಿಚಾರ ಐತಿಲ್ಲ ಮಂದಿಗೂ ಹಂಗೆ ಮಾತಾಡ್ತಿ ಹಾಂ ನಿನ್ನ ಹೊಡೆದೊಡದಲ್ಲಿನ ನಿನ್ನ ಕೈ ಇದು ಮುರಿದು ನಿನ್ನ ಮಲಗಿಸಿ ನಾನು ಕೂಳು ಹಾಕಿ ನಿನ್ನ ಚಾಕರಿ ಮಾಡಿದ್ರು ಅಡ್ಡಿ ಇಲ್ಲ ಈ ಕೈ ಮುರಿದು ಬಿಡ್ತೀನಿ ಮೊದಲು ನಿನ್ನ ಬಾಯಿ ನ್ಯಾಲಿಗೆ ಕತ್ತರಿಸಿ ಬಿಡ್ತೀನಿ ಮಾತಾಡಕ್ಕೂ ಬರಬಾರ್ದು ಈ ಕೈ ಕೂಳು ತಿನ್ನಕ್ಕೆ ಬಂದಿರಬಾರ್ದು ನಿನಗೆ ಹಂಗೆ ಮಾಡ್ತೀನಿ ನೀನು ಲೇ ಅತ್ತೆ ಹೊಡೆದಂದ್ರೆ ಕರ್ಮ ಕಟ್ಕೊಂಡು ನರ್ಕೋಕ್ಕೆ ಹೊಕ್ಕಿಲ್ಲ ನೀನು ನರ್ಕೋಕ್ಕೆ ಹೊಕ್ಕಿ ನಾನು ನೀನು ಹೊಡೆದ ಮ್ಯಾಲೆ ಹೋದ್ಮೇಲೆ ನರ್ಕೋಕ್ಕೆ ಹೊಕ್ಕನಿ ಆದರೆ ಇಲ್ಲಿ ನಿನಗೆ ಇಲ್ಲೇ ನಿಂತಲ್ಲೇ ನರಕ ತೋರಿಸ್ತೀನಿ ನಿನಗೆ ಬಿಡಲೇ ನಿನ್ನ ಚಿನ್ನಾಲಿ ನಿನ್ನ ಕೈ ಸೇದ್ಲಿ ಬಿಡ್ಲೇ ನನ್ನ ಕೂದ್ಲನ ಏ ಸರಸ್ವತಿ ಅಲ್ಲಿ ಆ ಶಂಕರ ಒಂದನೇ ಅಲ್ಲ ಅದು ಕೇಳದೆ ಹೌದು ಆಕಿದ ಅದು ಸರಸ್ವತಿ ಸೊಸೆ ಹೊಡ್ಯಾಕತ್ತಾಳಯ್ಯವ ಪಾಪ ಬಿಡಿಸ್ಕೊಳಯ್ಯವ ಏ ಪ್ರೇಮ ಬಿಡ ಯಾಕೆ ಹೊಡ್ಯಾಕತ್ತಿ ಬಿಡ ಆಯ್ಕಿನ ಏಯ್ಯ ಮಗ ನೋಡು ಏ ಭಾಡೆ ಅವನು ಹೊಡ್ಯಾಕತ್ರ ನೋಡ್ಕೊಂಡು ಹಂಗ ನಿಂತಿಯಲ್ಲ ಏಯ್ಯ ಸುಬ್ಬಕ್ಕ ಶಂಕರಮ್ಗ ಸೊಸಿ ಪ್ರೇಮ್ ಹೊಡ್ಯಾಕತ್ತಾಳಯ್ಯವ ಬಿಡ ಏ ಪ್ರೇಮಿ ಬಿಡ್ಲಿ ಯಾಕೆ ಹೊಡ್ಯಾತಿ ಅಯ್ಯ ಸುಬ್ಬವ್ವ ಬಿಡಿಸ್ಕೋರೆ ಯವ್ವ ನನ್ನ ಬಿಡಿಸ್ಕೋರೆ ಏ ತಂಗಿ ಬಿಡ ಪ್ರೇಮಿ ಬಿಡಲಿ ಬಿಡ ಏವ್ವ ಪ್ರೇಮ ಬಿಡ ಯವ್ವ ತಾಯಿ ಇದ್ದಂಗೆ ಅದಾಡಕ್ಕಿ ನಿಮ್ಮ ಅವ್ವನ ವಯಸ್ಸೈತಕ್ಕಿಗ ಹಂಗೆ ಹೊಡೆಯದ ಬಿಡ ಬಿಡ ಆಕಿನ ಏ ಸಸ್ಯತಮ್ಮ ಹೇಳ್ಕೊರ್ಬಿ ಆಕಿನ ಆ ಕಡೆ ಪ್ರೇಮಿನ ಬಿಡ ತಂಗಿ ಬಿಡ ಯಾಕ ಏನಾತ ಅದನ್ನಾರ ಹೇಳಲ್ಲ ಸುಳ್ಳ ಯಾಕಟ್ ಸಿಟ್ಟು ಮಾಡ್ಕೊಂಡು ಹೊಡ್ಯಾತಿ ಬಿಡ ವಯಸ್ಸಿಗೆ ಏನಾರ ಆದೀತು ಈ ಮುದಾಡಿಗೆ ಏನಾರ ಆಗಲಿ ಅಂತಾನೆ ಹೊಡ್ಯಾಕತ್ತೀನಿ ಕಸಬರಿಗೆ ಮುದಾಡಿ ನನಗ ಅಂತೈತಿ ನೋಡ್ವಿ ನನಗ ಅಂತೈತಿ ಅಯ್ಯಯ್ಯವ್ವ ನನ್ನ ಕೈ ಮುರಿದ್ಲ ಏ ಭಾಡ್ಯ ಊರ್ ಬಿಕ್ಕಿ ಬ್ಯಾಡ್ಯ ದೇಶದ ಭಾಡ್ಯ ನಿನ್ನ ಅಟ್ಟು ದಿನ ಹೊಟ್ಟೆ ಇಟ್ಕೊಂಡು ಹೊತ್ತು ಸಾಕಿದ್ರೆ ಏಂತಿ ಹೊಡ್ಯಾಕತ್ರ ನೋಡ್ಕೊಂಡು ನಿಂದಿರ್ತಿಯಲ್ಲ ಕಸಬರಿಗೆ ಭಾಡ್ಯ ನೋಡ ಯವ್ವ ನನ್ನ ಕೈ ತಿರ್ಬೇಡ ಯವ್ವ ನನ್ನ ಕೈ ಮುರೈತ ಯವ್ವ ಅಯ್ಯೋ ನಿನಗೆ ಬರಬಾರದು ಬಂದು ಚಾಪಿ ಸುತ್ಕೊಂಡು ಹೋಗಲಿ ನಿನ್ನ ದೊಡ್ಡ ರೋಗ ಬಂದು ಹೊತ್ಕೊಂಡು ಹೋಗಲಿ ನಿನ್ಗೆ ಪಿಲಾಗಿ ಬರಲಿ ನೀನು ಅಡ್ಡು ಒಯ್ಲಿ ನಿನ್ನ ಉಪ್ಪನ್ಯಾಗ ಹಾಕಲಿ ನಿನ್ನ ಬರಬಾರ್ದು ಬಂದು ಪಿಲಾಗಿ ಬಂದು ಹೋಗ್ಬೇಕು ನೀನು ಊರು ಬೋಸಡಿ ನನ್ನ ಕೈ ತಿರುವಿದ ಯವ್ವ ಏ ಶಂಕರಮ್ಮ ಆಕೆ ಸಸಿ ಅದಾಳ ಆಕೆಗೆ ಸರಾಪಸ್ತಿ ಅಲ್ಲ ಏನದಿದೆ ನೀನು ಎಲ್ಲಿ ಹೋದ್ರೆ ನಿಂದು ಇದ ನೋಡು ಹಬ್ಬದ ದಿನ ಏನಿದಕ್ಕೆ ಹೌದವಾ ಏನ ಶಂಕರವ ಹಬ್ಬ ಹುಣ್ಣಿಮೆ ಅಂದಂಗೆ ಏನು ಮಾಡ್ಕೊಂಡಿದ್ದಾನೆ ಬಂದ್ರು ನೋಡವಾ ಬೋಸಡಿಯಾರೆಲ್ಲರೂ ಓಣ್ಯಾನವ್ರು ನಾನು ಇರುದ್ದನದಾರು ನನಗೆ ಅನ್ನಕ್ಕೆ ಬರ್ತಾರು ನನ್ನ ಕೈ ತಿರುವಿದ್ ನೋಡ್ರಿ ನನ್ನ ಕೈ ತಿರುವಿದ್ ನೋಡ್ರಿ ಈಕಿ ಹಡಸು ನಾ ತಂದಕಿಕಿ ನನಗೆ ಕೈ ತಿರುವ್ಯಾಳು ನನ್ನ ಮನೆ ಐತಲೇ ನನ್ನ ಮನೆ ಐತಿದು ನೀನು ಮನೆ ಬಿಟ್ಟು ಹೋಗಲಿ ತೊಲಗು ನನ್ನ ಮಗಗೆ ಇನ್ನೊಂದು ಮಾಡ್ತೀನ ಕೊಡ್ತಾರೆ ನಿನ್ನ ಮಗಗೆ ಇನ್ನೊಂದು ನಿನಗೆ ಚಪ್ಪಲ್ ಕಟ್ಟಿ ಕಳಿಸ್ತಾರೆ ಕೇಳುವಾಗ ಇನ್ನೊಂದು ಏ ತಂಗಿ ಹಂಗೆ ಅನ್ಬಾರ್ದವ ವಯಸ್ಸಿಕರ ಮರ್ಯಾದೆ ಕೊಡ್ಬೇಕು ಬಾ ಈಗ ಆಕಿರೋದ ಹಂಗದಾಳ ಎದ್ರ ಸಂಬಂಧ ಇದು ಜಗಳ ತಮ್ಮ ಎದ್ರ ಸಂಬಂಧ ಬಾ ಪ್ರೇಮ ಬಾ ಈ ಕಡೆ ಬಾ ನಾವು ಮರ್ಯಾದೆ ಇರ ಕೊಡ ನಮಗರ ಏ ಅಲ್ಲ ತಮ್ಮ ನಿಮ್ಮ ಹೊಡ್ಯಾಕತ್ತಾಳ ನೋಡ್ಕೊಂಡು ಸುಮ್ಮನೆ ನಿಂತಿಯಲ್ಲ ಬಿಡಿಸ್ಕೋಬೇಕಿಲ್ಲ ಚಿಗವ ನಮ್ಮ ಎಂತ ಕೆದಾಳನ ನಿಮ್ಗೆ ಗೊತ್ತಿದ್ದು ಮಾತೈತಿ ಆಕೆ ಹಂಗೆ ಮಾಡೋದಲ್ಲಿ ನಾವು ಈಕೆ ಮತ್ತು ನನ್ನ ಹೆಂಡತಿ ಹಂಗೆ ಮಾಡೋದು ಈಕಿಗೆ ಎಂದೆಂದು ಯಾಜ್ಞೆ ಮಾಡ್ತಿದ್ದಿಲ್ಲ ಆದರೂ ನಾನು ನನ್ನ ಹೆಂಡತಿ ಬೈತಿದ್ದೆ ಇವತ್ತು ಹಬ್ಬದ ದಿನ ಆಕೆ ಕೊಟ್ಟಾಗ ಸುಳ್ಳ ಖಾಲಿ ಪಿಲಿ ತೆಗ್ದಾಳ ನೋಡು ಅದಕ್ಕೆ ಆಕಿಗೆ ಅಂದಾಳ ಈಕಿ ಜಡ್ಯಾಕತ್ತಾಳ ಈ ಏನಾತ ಪ್ರೇಮ ಎದ್ರ ಸಂಬಂಧ ಏನಂದಿವೆ ಶಂಕರಮ್ಮನಿ ಎಷ್ಟು ಹಬ್ಬ ಹುಣ್ಣಿಮೆ ಅಂದಂಗೆ ಏನಾರ ಒಂದು ತಕ್ಕೊತಿರ್ತೀಯಲ್ಲ ಏನಂದಿ ನೀನಾರ ಏಯವ್ವ ಯಾರು ಒಬ್ರು ಹೇಳ್ರಿ ಏನಾತಂತ ಎದ್ರ ಸಂಬಂಧ ಹೊಡೆದಾಡಕತ್ತೀರಿ ಓಸು ಗರ ಬಡದಾರಂಗೆ ನಿಂತಿರಲ್ಲ ಹೇಳ ಪ್ರೇಮ ಏನಾತ ಎದ್ರ ಸಂಬಂಧ ಇದು ಯಾಕ ನಾನು ಈ ಊರಾಗ ನಂದು ಬಾಯಿ ಹೆಚ್ಚೈತಿ ಅತ್ತಿ ಬರೋಬ್ಬರಿ ನೋಡ್ಕೊಳಂಗಿಲ್ಲ ಅಂತ ಊರಾಗೆಲ್ಲ ಸಾರ್ಕೊಂಡು ಬಂದಾರ ಎಲ್ಲರೂ ಮಂದಿ ನಾನು ತಪ್ಪಾಗೆ ತಿಳ್ಕೊಂಡಾರ ನನಗೇನು ಅದಕ್ಕೇನು ಬ್ಯಾಸ್ರಿಲ್ಲ ನಾ ಅದನ್ನು ಒಪ್ಕೊಂಡೇನಿ ನಿಮಗೆ ನಾ ಯಾವತ್ತಾರ ಇಟ್ಟೆಲ್ಲ ಮಾಡಿದ್ರು ನಾ ಸುಮಾರು ಅದೇನೆ ಅಂತ ನಿಮ್ಗೆ ಅನ್ಸೈತೇನ ಯಾಕ ಹೇಳ್ಬೇಕು ಸರ್ಸೈತಮ್ಮ ನೀವಾರ ಹೇಳ್ರಿ ಇಲ್ವಾ ಹಂಗೇನಿಲ್ಲ ನೀನು ಬರೋಬರಿ ಅದಿ ನನಗೆ ಗೊತ್ತೈತಿ ಬಿಡು ಇದ ಒಂದಿಟ್ಟು ಹೆಣ್ಸು ಸುಮಾರು ಐತಿ ನೀ ಎಲ್ಲ ಮಾಡ್ತಿ ಮನ್ಯಾಗ ಆದರೂ ಆಕಿ ತಿಂದು ಹಂಗೆ ಅನ್ನೋ ಚಟ ಐತಿ ಅನ್ನೋದು ನಮಗೂ ಬರ್ತೈತಿ ತಂಗಿ ಆಕಿ ನೀ ಬರೋಕ್ಕೂ ಮುಂಚೆಂದು ನಾವು ನೋಡಾಕತ್ತೇವೆ ಆಕಿರೋದ ಹಂಗದಾಳು ಹಾಗೇನಿಲ್ವಾ ಯಾಕೆ ಏನಾತು ಹೇಳ ಸುಬ್ಬಕ್ಕ ಪರ್ವಕ್ಕ ಏತ್ರಿವೇಣಿ ಸಂಧ್ಯಾಕ ನೀವು ಯಾರು ನೋಡಿರೇನ ನಂದು ಹಂಗೆ ಸುಮಾರು ಕೆಲಸನ ಇಲ್ವಾ ಹಾಗೆಲ್ಲ ಏನಿಲ್ಲ ಬಿಡೆ ನೀ ಹೆಣ್ಮಗಳು ಯಾರು ಇಲ್ವಾ ನಮ್ಮ ಊರಾಗ ಅಂತ ಹೆಣ್ಮಕ್ಳು ನೋಡ ಮುದಾಡಿ ಕೇಳಿಸ್ಕೊ ಕಿವಿ ಕೊಟ್ಟು ಕೇಳಿಸ್ಕೊಡ ನಿನ್ನ ಮುದಾಡಿ ನನಗ ಅಂತೀಯ ನಿನ್ನ ಬಾಯಿ ಹುಳ ಬೀಳಲಿ ನಿನ್ನ ಗಂಟು ಹೇಳಿ ಏ ತಂಗಿ ಏನಾರ ಆತಿ ಹೇಳಯ್ಯವ್ವ ನಮಸ್ಕಾರ ರೀ ಎಲ್ಲರೂ ಹಾಂಗದಿರಿ ಎಲ್ಲರೂ ಆರಾಮದಿರಿ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸಾಕತ್ತೀನಿ ಯಾಕಂದ್ರೆ ಬಹಳ ಎಂತಾಕೈತಿ ಅಂತ ಹೇಳಿ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸಾಕತ್ತೀನಿ ಶಂಕರಮ್ಗ ಪ್ರೇಮ ಯಾಕೆ ಹೊಡ್ಯಾಕತ್ತಿಲ್ಲ ಅನ್ನೋದನ್ನು ನಾಳೆ ಎಪಿಸೋಡ್ನಾಗ ತೋರಿಸ್ತೀನಿ ಇವತ್ತಿನ ಎಪಿಸೋಡನ್ನು ನೋಡಿದ್ದು ಹೆಂಗೈತೆ ಅಂತ ಹೇಳಿ ಲಾಸ್ಟಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಇದೇ ಮೊದಲೇ ಬಾರಿ ನಮ್ಮ ಚಾನಲನ್ನು ನೋಡುವಂಥರಾಗಿದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಬೆಲ್ ಐಕಾನ್ನ ಒತ್ತಿ ಆಲ್ ಅಂತ ಒತ್ತಿ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಬರ್ತೈತಿ ನಾವು ವಿಡಿಯೋ ಹಾಕಿದ ತಕ್ಷಣ ನೀವು ವಿಡಿಯೋನ ನೋಡ್ಬೋದು
ದಯವಿಟ್ಟು ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋನ ನೋಡ್ತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿರೋಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳಿ, ಹೀಗೆ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟಾಟಾ.